ವಾರ ಪೂರ್ತಿ ಬಹುತೇಕ ಎರಡೂ ಪಕ್ಷಗಳು ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಣ ಬಡಿದಾಟದ ಬಗ್ಗೆನೇ ಚರ್ಚೆ ಮಾಡಿದೀವಿ ಮಹಾಭಾರತ ಕಾರ್ಯಕ್ರಮದಲ್ಲಿ. ಈ ಬಣ ಬಡಿದಾಟದ ಚರ್ಚೆಯ ನಡುವೆನೆ ಕಾಂಗ್ರೆಸ್ ಇವತ್ತು ಒಕ್ಕಲಿಗರ ಭದ್ರಕೋಟೆಯಲ್ಲಿ ಒಂದು ಸಮಾವೇಶವನ್ನ ಬಹುತೇಕ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕುರ್ಚಿ ಕದನ ಅನ್ನೋ ವಿಶ್ಲೇಷಣೆಗಳು ಚರ್ಚೆಗಳ ನಡುವೆನೆ ಸಿದ್ದರಾಮಯ್ಯನವರ ಪರವಾಗಿ ನಾನು ಬಂಡೆಯಾಗಿ ನಿಲ್ತೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು, ನಾನಾಗ್ಲೇ ಹೇಳಿದಾಗೆ ಒಕ್ಕಲಿಗರ ಸಾಂಪ್ರದಾಯಿಕ ಓಟನ್ನ ನಂಬಿಕೊಂಡಿರುವ ಪಕ್ಷ ಜೆಡಿಎಸ್, ಅದರ ಭದ್ರಕೋಟೆಯಲ್ಲೇನೆ ದೇವೇಗೌಡರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಗರ್ಜನೆಯನ್ನ ಮಾಡಿದ್ದಾರೆ. ಈ ಗರ್ಜನೆ ಸಮಾವೇಶದ ಯಶಸ್ಸು ಆದ ಬಳಿಕ ಎಲ್ಲವೂ ಸರಿ ಹೋಯ್ತಾ? ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಲಹ ಮುಗಿದೋಯ್ತಾ? ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಇದೊಂದು ಸಮಾವೇಶದ ವೇದಿಕೆಯಲ್ಲೇ ಬ್ರೇಕ್ ಬಿತ್ತಾ? ಈ ಪ್ರಶ್ನೆಗಳು ಬಾಕಿ ಉಳ್ಕೊಂಡಿದೆ. ಈ ಪ್ರಶ್ನೆಗೆ ಕಾರಣವಾಗ್ತಾ ಇರೋದು ಸಮಾವೇಶಕ್ಕೆ ಕೆಲವೇ ಗಂಟೆಗಳ ಮುಂಚೆ ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಲ್ಲಿರುವ ಮತ್ತೊಬ್ಬ ಪ್ರಮುಖ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಹೀಗಾಗಿ ಕಾಂಗ್ರೆಸ್ ಸಮಾವೇಶವನ್ನ ಯಶಸ್ವಿಯಾಗಿ ಮಾಡಿದ್ದೇವೆ, ಒಗ್ಗಟ್ಟಿನಿಂದ ನಾವು ಇದನ್ನ ಸಾಧಿಸಿದ್ದೇವೆ ಅಂತ ಹೇಳ್ತಿದ್ರು ಕೂಡ ಪ್ರಶ್ನೆಗಳು ಪ್ರಶ್ನೆಯಾಗೇ ಉಳಿದಿರೋದ್ರಿಂದ ಇವತ್ತಿನ ಚರ್ಚೆಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡೋಣ. ಹಾಸನದಲ್ಲಿ ಘರ್ಜಿಸಿದ್ದಾರೆ ಕಾಂಗ್ರೆಸ್ನ ಕಲಿಗಳು. ದೊಡ್ಡಗೌಡರಿಗೆ ಮಾತಿನಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ. ಒಕ್ಕಲಿಗರ ಕೋಟೆಯಲ್ಲಿ ಕಾಂಗ್ರೆಸ್ನ ಬಲ ಪ್ರದರ್ಶನವಾಗಿದೆ. ಮೈತ್ರಿ ಪಾಳೆಯದ ವಿರುದ್ಧ ಗುಡುಗು ಮಿಂಚಿನ ಮಾತುಗಳೇ ಹರಿದು ಬಂದಿದೆ. ಪವರ್ ಶಾಕ್ನ ನಡುವೆ, ಪವರ್ ಶೇರಿಂಗ್ನ ಶಾಕಿಂಗ್ ಹೇಳಿಕೆಗಳ ನಡುವೆನೆ ಒಗ್ಗಟ್ಟಿನ ಮಂತ್ರವನ್ನ ಕೂಡ ಪಠಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಸಮಾವೇಶದ ವೇದಿಕೆಯಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ದೊಡ್ಡಗೌಡರ ವಿರುದ್ಧ ಅಬ್ಬರದ ಭಾಷಣ. ಸಿಎಂ ಡಿಸಿಎಂ ಇಬ್ಬರ ಹೇಳಿಕೆಯನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಗರ್ವಭಂಗ ಬಾಳಕ್ ಬಿಡ್ತೀರಾ ನೀವು? ಗರ್ವಭಂಗ ಬಾಳಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ನಾನು ಹೇಳದ್ನಲ್ಲ, ಮಿಸ್ಟರ್ ದೇವೇಗೌಡ ಹೇಳದ್, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಹಾಸನಕ್ಕೆ ಬಂದಿದ್ದಾರೆ, ಯಾವತ್ತಾರು ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕದ್ದೇ ಹಾಕ್ತದೆ. ಗೌರವಾನ್ವಿತ ದೇವೇಗೌಡ್ರೆ, ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಣಕ್ಕೆ. ಎಲೆಕ್ಷನ್ ಟೈಮಲ್ಲಿ ಕಣ್ಣೀರು ಹಾಕ್ತಿದ್ರಿ. ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ, ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ, ಈ ರಾಜ್ಯದಲ್ಲಿ ಏನು ಅಂತ ಕೇಳಲಿಕ್ಕೆ ನಾನೇನು ಅಂತ ನಿಮ್ಗೆ ಬಯಸ್ತಾ ಇದ್ದೀನಿ. ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ನಾನು ಬೇರೆ ನಿಮ್ಮ ಸಂಸತ್ ಸದಸ್ಯರ ಬಗ್ಗೆ, ಮಾಜಿ ಸಂಸದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆ ಸಾಕ್ಷಿ ಗುಡ್ಡೆ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅಸಹ್ಯ ಆಗ್ತದೆ. ಆದ್ರೆ ನೀವು ಮಾಡಿದಂತ ಸಾಧನೆ ಗ್ಯಾರಂಟಿ ಏನು? ಅದಕ್ಕೆ ಇವತ್ತು ಈ ಜನ ಕಲ್ಯಾಣ ಕಾರ್ಯಕ್ರಮದಲ್ಲಿ, ಜನ ಕಲ್ಯಾಣ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ಮುಖ್ಯಮಂತ್ರಿಯ ಕುರ್ಚಿ ಕಲಹ ಅನ್ನೋ ಮ್ಯಾಟ್ರನ್ನ ವಿರೋಧ ಪಕ್ಷಗಳು, ಇನ್ಫ್ಯಾಕ್ಟ್ ಮಾಧ್ಯಮದಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಈ ಸಮಾವೇಶದ ನಡುವೆ ಕೂಡ ಮುಖ್ಯಮಂತ್ರಿ ಆಗುವ ಹವಣಿಕೆಯನ್ನ ಕೈ ಬಿಟ್ಟಿಲ್ವಾ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಕುತೂಹಲ. ಹೀಗಾಗಿ ಇವತ್ತಿನ ಮಹಾಭಾರತ ಡಿಜಿಟಲ್ ಪ್ರಶ್ನೆ, ಮಹಾಭಾರತ ಪ್ರಶ್ನೆಯನ್ನಾಗಿ ನಾವು ಮುಖ್ಯಮಂತ್ರಿ ಆಗ್ತಾರಾ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದೀವಿ. ಜನರ ಅಭಿಪ್ರಾಯವನ್ನ ಸಂಗ್ರಹಿಸುವ ದೃಷ್ಟಿಯಿಂದ ಯಾರೆಲ್ಲ ವೋಟ್ ಮಾಡಿದ್ದೀರಿ ಧನ್ಯವಾದ, ಯಾರೆಲ್ಲ ಮಾಡಿಲ್ಲ QR ಕೋಡ್ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇದೆ, ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಉತ್ತರವನ್ನ ಕಾರ್ಯಕ್ರಮದ ಮಧ್ಯ ಅಥವಾ ಕಡೆ ಭಾಗದಲ್ಲಿ ಗಮನಿಸೋಣ.
ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಕೂಡ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ತಾ ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯಕ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಆದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಯೂಶಲಿ ನಾವು ಕಾಂಗ್ರೆಸ್ನಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ವಿ, ಆದ್ರೆ ಇವತ್ತು ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಘರ್ಜನೆ ಆಗಿರೋ ಕಾರಣಕ್ಕೆ, ಅದರಲ್ಲೂ ನೇರವಾಗಿ ದೊಡ್ಡಗೌಡರಿಗೇನೆ ಸಿಎಂ ಡಿಸಿಎಂ ಸವಾಲ್ ಕೇಳಿರುವ ಕಾರಣಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಇಂದ ಸಾಧನೆಯ ಅಥವಾ ಸೇವೆಯ ಸಾಕ್ಷ್ಯವನ್ನ ಕೇಳ್ತಿದ್ದಾರೆ. ಮೊಮ್ಮಗನ ಸಲುವಾಗಿ ಹಾಸನಕ್ಕೆ ಬಂದಿದ್ರು, ಕಣ್ಣೀರ್ ಹಾಕಿದ್ರು. ಸಾರಿ, ಮೊಮ್ಮಗನ ಸಲುವಾಗಿ ಚನ್ನಪಟ್ಟಣಕ್ಕೆ ಬಂದಿದ್ರ ಹೊರತು ಹಾಸನಕ್ಕೆ ಬಂದಿದ್ರ ದೇವೇಗೌಡರು, ಕಣ್ಣೀರ್ ಹಾಕಿದ್ರ ದೇವೇಗೌಡರು? ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ನಿಮ್ಮದೇ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಭದ್ರಕೋಟೆಯಾಗಿರುವ ಹಾಸನದಲ್ಲಿ ನಿಂತು ಮೊದಲನೇದಾಗಿ ಕಾಂಗ್ರೆಸ್ ಮುಖಂಡರಿಗೆ ಪದೇ ಪದೇ ಇವತ್ತು ಬೆಳಿಗ್ಗೆಯಿಂದ 100ರಿಂದ 150 ಸತಿ ಸನ್ಮಾನ್ಯ ದೇವೇಗೌಡರು ಭದ್ರಕೋಟೆ ಭದ್ರಕೋಟೆ ಅಂತ ಹೇಳಿದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಪಾಪ ಅವ್ರಿಗೆ ಇನ್ನೂ ಮನಸ್ಸಲ್ಲಿದೆ ಭದ್ರಕೋಟೆ ದೇವೇಗೌಡರದು ಅಂತಕ್ಕಂಥದ್ದು 6 ಕೋಟಿ ಜನಕ್ಕೆ ಹೇಳ್ಕೊಟ್ಟಿದ್ದಕ್ಕೆ. ಆದ್ರೆ ಒಂದು ಮಾತು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಯಾವ ಸಮಾವೇಶದ ಬಗ್ಗೆ ಕೇಳ್ತಾ ಇದ್ದೀರಾ? ಸ್ವಾಭಿಮಾನ ಸಮಾವೇಶನ ಅಥವಾ ಜನಕಲ್ಯಾಣ ಸಮಾವೇಶನ? ಸಮಾವೇಶ ಅಂತೂ ಆಗಿದೆ. ಎರಡು ಸಮಾವೇಶಗಳಿದೆ, ಎರಡು ಹೆಸರಿತ್ತು. ಯಾವ ಸಮಾವೇಶದ ಬಗ್ಗೆ ಕೇಳ್ತಾ ಇದ್ದೀರಾ? ಇಲ್ಲ, ಈಗ ನೀವು ಎರಡರಲ್ಲಿ ಯಾವ್ದಕ್ಕೆ ಅಂತ ಹೇಳಿದ್ರೆ ಹೇಳ್ತೀನಿ. ಅವ್ರು ಹೇಳ್ತಿದ್ರು, ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಗರ್ವಭಂಗ ಮಾಡ್ತೀನಿ ಅಂತಕ್ಕಂಥದನ್ನ. ಆಮೇಲೆ ಕಾಂಗ್ರೆಸ್ ಸರ್ಕಾರನ ಕಿತ್ತು ಹೋಗಿತೀವಿ ಅಂತಕ್ಕಂಥ. ಕಾಂಗ್ರೆಸ್ ಸರ್ಕಾರನ ದೇವೇಗೌಡರು ಕಿತ್ತೋಗಿತೀನಿ ಅಂತ ಹೇಳಿಲ್ಲ. ದಯಮಾಡಿ ಇನ್ನೊಂದ್ಸತಿ ಪ್ಲೇ ಮಾಡ್ಕೊಳಕ್ ಹೇಳಿ. ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ದಿನ ಬೆಳಗಾದ್ರೆ ಒಂದೊಂದು ಹಂಗನಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಇವತ್ತು ಮಾತಾಡ್ಕೋತಾ ಇದ್ದಾರೆ ಸರ್ಕಾರವನ್ನ ಕಿತ್ತೋಗಿಬೇಕು ಅಂತಕ್ಕಂಥದ್ದು. ಅವ್ರು ಹೇಳ್ತಿದ್ರು, ನಿಮ್ಮ ಮೊಮ್ಮಗನಿಗೋಸ್ಕರ 1 ವಾರ ಬಂದು ಚನ್ನಪಟ್ಟಣದಲ್ಲಿ ಕೂತ್ಕೊಂಡ್ರಿ ಅಂತ ಹೇಳಿ. ನಿಮ್ಮಗನ ಚುನಾವಣೆ ನಡೀತಲ್ಲ, ಏನ್ ಮಾಡ್ತಾ ಇದ್ರಿ ನೀವು? ನೀವಾಗಿರಲಿಲ್ಲ ನಿಮ್ಮಗನ ಚುನಾವಣೆಗೆ. ಮತ್ತೆ ಅದ್ ಮಾತ್ರ ಕರೆಕ್ಟ್. ದೇವೇಗೌಡರು ಮೊಮ್ಮಗನ ಚುನಾವಣೆಗೆ ಹೋದ್ರೆ ನಮ್ಮ ಪಕ್ಷದ ಪರವಾಗಿ ಯಾವುದೇ ಕ್ಯಾಂಡಿಡೇಟ್ ನಿಂತಿದ್ರು, ಶ್ರೀಮಾನ್ ದೇವೇಗೌಡರು ನಮ್ಮ ಪಕ್ಷದ ವರಿಷ್ಠರು ಹೋಗಿ ಹೋಗ್ತಾರೆ. ಸಿದ್ದರಾಮಯ್ಯನವರು ಶಿಗ್ಗಾವಿಗೂ ಹೋದ್ರು, ಸಂಡೂರ್ಗೂ ಹೋದ್ರು, ದೇವೇಗೌಡರು ಹಾಸನಕ್ಕೆ ಬಂದಿದ್ರ ಅನ್ನೋ ಪ್ರಶ್ನೆ. ಒಂದು ನಿಮಿಷ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಹಾಸನದಲ್ಲಿ ಬಂದಿದ್ರ ಅಂತಕ್ಕಂಥ ವಿಚಾರಕ್ಕೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಅವತ್ತಲ್ಲಿ ಇದ್ದಿದ್ದಂತ ಸಿಚುವೇಶನ್ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಕಾನೂನಲ್ಲಿ ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ಕಾನೂನು ಅಡಿಯಲ್ಲಿ ಅದು ಕಾನೂನಾತ್ಮಕವಾದಂತ ತೀರ್ಮಾನಗಳಾಗುತ್ತೆ. ಅದು ನಾವು ಒಪ್ಕೊಂಡಿದ್ದೀವಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನೇನ್ ಕೆದ್ಕೋ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು, ನಿಮ್ಮ ಗುಡ್ಡೆ ಸಾಕ್ಷಿಗೆ ಹೇಳಿ ಅಂತ ಹೇಳಿ. ಅಲ್ಲೋಗಿ ಗುಡ್ಡೆ ಸಾಕ್ಷಿಗಳನ್ನ ಹೆಂಗಿದ್ರು ಹಾಸನಕ್ಕೆ ಹೋಗಿದ್ರಲ್ಲ ಇವತ್ತು ಬೆಳಿಗ್ಗೆ. ಅಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್, ದೊಡ್ಡ ಬಸ್ ಸ್ಟ್ಯಾಂಡ್ ಕೇಳಿದ್ರೆ ಗುಡ್ಡೆ ಸಾಕ್ಷಿ ಹೇಳೋದು, ಅಲ್ಲಿರ್ತಕ್ಕಂಥ ಆಸ್ಪತ್ರೆಗಳನ್ನ ಕೇಳಿದ್ರೆ ಅಲ್ಲೇ ಗುಡ್ಡೆ ಸಾಕ್ಷಿಗಳು ಇರೋದು, ಅಲ್ಲಿರ್ತಕ್ಕಂಥ ಕಾಲೇಜ್ಗಳನ್ನ ಕೇಳಿದ್ರೆ ಗುಡ್ಡೆ ಸಾಕ್ಷಿ ಹೇಳಿರೋದು, ಅಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಅವಕ್ಕೇನಾದ್ರೂ ಕಿವಿ ಬಾಯಿ ಇದ್ದಿದ್ರೆ ಅವೇ ಕರಿತಾ ಇದ್ದು ಬಾರಪ್ಪ ನೋಡಿ ತಿಂತಾಡಿ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸಮಾವೇಶ ನಡೆದಿರ್ತಕ್ಕಂಥದ್ದು ಯಾತಿಕೆ ಅಂತಕ್ಕಂಥದ್ದು ಫಸ್ಟ್ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು. ಅವು ಇದೇ ರೀತಿ ತಮಗೊಂದು ರಿಪೀಟ್ ಆಗುತ್ತೆ ಅಂತ ಕಾಣುತ್ತೆ ಮೇಡಮ್. ಯಾವಾಗ ಹಿಂದೆ ಸಮಾವೇಶ ನಡೆದಿದೆ ಹಳೇದ್ರಲ್ಲಿ, ಇದೇ ಬ್ಲಾಕ್ ಮೇಲ್ ಡೇ ಯಾವ ಕಾರಣಕ್ಕೆ ಅವತ್ತು ನಮ್ಮನ್ನು ಬ್ಲಾಕ್ ಮೇಲ್ ಮಾಡಕ್ ಬಂದ್ರು? ಶ್ರೀಮಾನ್ ದೇವೇಗೌಡರು ಪಕ್ಷದಲ್ಲಿ ಅದು ಯಾರೇ ಆಗಿರ್ಲಿ, ಎಷ್ಟು ದೊಡ್ಡವರಾಗಿರ್ಲಿ, ಪಕ್ಷವನ್ನು ಬಿಟ್ಟು ಬೇರೆ ರೀತಿ ಮಾಡೋದಾದ್ರೆ ಉಚ್ಚಾಟನೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಅವ್ರು ಏನಂತ ಹೇಳಿದ್ರು, ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಇದು ಪಕ್ಷದ ಅಡಿಯಲ್ಲಿ ನಡಿಬೇಕು. ನಾನು ಆಗ್ಲೇ ಕೇಳಿದೆ, ಇವತ್ತು ಪಕ್ಷದ ಅಡಿಯಲ್ಲಿ ಕೇಳಿ ಅದನ್ನೇ ನಡೀತು. ಸುರ್ಜೇವಾಲಾ ಅವರೇ ಬಂದು ನಿಂತ್ಕೊಂಡಿದ್ರು ಸರ್, ಪಕ್ಷದ ಅಡಿಯಲ್ಲ. ಅದನ್ನೇ ನಾನು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು. ಸ್ವಾಭಿಮಾನ ಸಮಾವೇಶನ, ಜನಕಲ್ಯಾಣ ಸಮಾವೇಶನ ಅಂತಕ್ಕಂಥದ್ದನ್ನ ಅದು ಅಧಿಕತೆನೇ ನಾನು ಕೇಳ್ತಾ ಇದ್ದೀನಿ. ಮತ್ತೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಣ್ಣೀರ್ ಹಾಕ್ತಾರೆ ಅಂತಕ್ಕಂಥದಕ್ಕೆ. ನೀವು ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ನೀವು ಬ್ಲಾಕ್ ಮೇಲ್ ನಿಮ್ಮನ್ನ ಇಲ್ಲಿಂದ ಏನಾದ್ರೂ ಇಳಿಸಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ಕೊಳ್ಳೋದಕ್ಕೆ ನೀವು ಇವತ್ತು ಅದನ್ನ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ಬಂದು ನೀವು ಮಾತಾಡ್ತಾ ಇದ್ದೀರಾ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಏನಂತ ಹೇಳಿದ್ರು, ಮಾತಾಡೋದಾದ್ರೆ ನಾವ್ಯಾಕೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನೀವು ಮಾಡಿರ್ತಕ್ಕಂಥ ಸಮಾವೇಶ ಈ ರಾಜ್ಯದ ಸರ್ಕಾರ ಮಾಡಿರ್ತಕ್ಕಂಥ ಸಮಾವೇಶ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಮಾವೇಶದಲ್ಲಿ ಸರ್ಕಾರದ ಸಾಧನೆಗಳ ಬಗ್ಗೆ ನೀವು ಮಾತಾಡಬೇಕಿತ್ತು. ಯಾವ ನಾಯಕರು ಕೂಡ ಮಾತಾಡಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಮಾತಾಡಿರ್ತಕ್ಕಂಥದ್ದು ಗಂಟೆ ಲೆಕ್ಕ ಕೊಟ್ರಪ್ಪ, ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು, ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತನಾಡಿದ್ರು, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು. ಯಾವ ಅಭಿವೃದ್ಧಿ ಬಗ್ಗೆ? ಯಾಕಾಗಾದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಸಕರುಗಳು ನಮ್ಗೆ ಅನುದಾನ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅನುದಾನದ ಬಗ್ಗೆ ಹೇಳಿದ್ರೆ ಕೇಂದ್ರ 5 ಕೆಜಿ
ಅಕ್ಕಿ ಕೇಂದ್ರದ್ದು ಅಂತಕ್ಕಂಥ ಮಾತನ್ನ ಹೇಳಿದ್ದೀವಿ. 2,000 ರೂಪಾಯಿ ಯಾವ ಚುನಾವಣೆ ದಿನ ಹಾಕಿದ್ರಲ್ಲ ಚನ್ನಪಟ್ಟಣದಲ್ಲಿ, ಕಣ್ಣಾರೆ ನೋಡಿಲ್ವಾ ನೀವು? ಚುನಾವಣೆ ದಿನ ತಾನೇ ನೀವು ಹಾಕಿದ್ದು. ಇಂತ ನೀವು ಅಭಿವೃದ್ಧಿ ಅಂತಕ್ಕಂಥ ಮಾತು, ಖಾಸಗಿ ವಾಹನ ಮಾಲೀಕರು ಇವತ್ತು ಫುಟ್ಪಾತ್ಗೆ ಹೋಗಿದ್ದಾರೆ ನೀವು ಉಚಿತಗಳು ಕೊಟ್ಟ ನಂತರ, ಅದನ್ನ ನೀವು ಮಾತಾಡ್ಲಿಲ್ವಾ? ಹಾಗಾದ್ರೆ ಅನೇಕ ವಿಚಾರಗಳು ಇದೆ ಇಲ್ಲಿ ಮಾತಾಡೋದಕ್ಕೆ. ನೀವು ಬಂದಿದ್ದು ಕೇವಲ ನಿಮ್ಮ ಕುರ್ಚಿಗಳನ್ನ ಉಳಿಸ್ಕೊಳ್ಳೋದಕ್ಕೆ. ನಾಳೆ ಬೆಳಿಗ್ಗೆ ನನಗೆ ಏನಾದರೂ ಆದ್ರೆ ನನ್ನ ಹಿಂದೆ ಯಾಕೆ ಇವತ್ತು ಅಹಿಂದ ಸಮಾವೇಶದಿಂದನೇ ನೀವು ಸಂದೇಶ ಕೊಡಬೇಕಾಗಿತ್ತು? ಕಾರ್ಯಕರ್ತರು ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ಹಾಗಾದ್ರೆ.